ಗೆಲ್ತೇವೆ, ಕಾಂಗ್ರೆಸ್ಗೆ ಅಡ್ಡ ಮತದಾನದ ಆತಂಕ ಇಲ್ಲ ಅಂತ ಹೇಳಿದ್ದಾರೆ. ಇದು ನಮಗೆ ಆಶ್ಚರ್ಯಕರವಾದಂಥ ವಿಚಾರ ಏನಲ್ಲ. ಬಹುಶಃ ನಾವು 138 ಅಭ್ಯರ್ಥಿಗಳಿದ್ದೇವೆ ಗೆದ್ದಿರ್ತಕ್ಕಂಥದ್ದು. ಅದರಲ್ಲಿ ಯಾವುದೇ ಕಾರಣದಿಂದ ಒಬ್ಬ ಕ್ಯಾಂಡಿಡೇಟನ್ನು ತಪ್ಪು ಮಾಡ್ತಕ್ಕಂಥ ಗೋಜಿಗೆ ಹೋಗೋದಿಲ್ಲ. ಅವರು ಏನೇನೋ ಆಸೆ ಇಟ್ಕೊಂಡಿದ್ದಾರೆ, ಅದು ಸಫಲವಾಗಲ್ಲ. ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ನಮಗೂ ಅರಿವಿದೆ. ಆದ್ದರಿಂದ ನಾವು ಭಾಳ ಎಚ್ಚರಿಕೆಯಿಂದ ಈ ಚುನಾವಣೆನ ಎದುರಿಸಿ ನಮ್ಮ ಸೀಟ್ಗಳನ್ನು ನಾವು ಗೆದ್ಕೋತೀವಿ. ಅವೇನಿಲ್ಲ ಅದೇನಿಲ್ಲ. ಯಾಕಂದ್ರೆ ನಮ್ಮ 23 ಅಧಿವೇಶನ ಮುಗುತ್ತೆ, 4 ದಿನ ಕ್ಷೇತ್ರಗಳಿಗೆ ಹೋಗ್ಬಿಟ್ರೆ ಹೋಗ್ತೀವಿ. ಆಮೇಲೆ ಒಂದಷ್ಟು ಜನ ಅಸಮಾಧಾನರು ಕೂಡ ಕಾಂಗ್ರೆಸ್ ಶಾಸಕರಲ್ಲಿ ಇದ್ದಾರೆ. ಹಾಗಾಗಿ ಎಂತದ್ದು ಎಲ್ಲ ಸಂತೋಷವಾಗಿದ್ದೀವಿ. ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊತೀವಿ, ಯಾವ ಸಮಸ್ಯೆನೂ ಇಲ್ಲ. ಪ್ರಮುಖವಾಗಿ ರಾಜ್ಯಸಭೆ ಚುನಾವಣೆ ಮತ್ತಷ್ಟು ರಂಗನ್ನ ಪಡ್ಕೊಳ್ಳಿಕ್ಕೆ ಕಾರಣ ಅಂತ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಕುಪೇಂದ್ರ ರೆಡ್ಡಿ ಅವರ ಸ್ಪರ್ಧೆಯಿಂದ ಇನ್ನೊಂದು ಸ್ವಲ್ಪ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಆದರೆ ಅಂಕಿಅಂಶಗಳ ಪ್ರಕಾರ ನೋಡೋದಾದ್ರೆ ಬಿಜೆಪಿ ತನ್ನ ಒಬ್ಬರು ಅಭ್ಯರ್ಥಿಯನ್ನು ಈಸಿಯಾಗಿ ಗೆಲ್ಲಿಸ್ಕೊಳ್ಳುತ್ತೆ. ಕಾಂಗ್ರೆಸ್ ಕೂಡ ತನ್ನ 3 ಅಭ್ಯರ್ಥಿಯನ್ನು ಈಸಿಯಾಗಿ ಗೆಲ್ಲಿಸ್ಕೊಳ್ಬೋದು ವಿತೌಟ್ ಪಕ್ಷೇತರ ಬೆಂಬಲವನ್ನು ಪಡ್ಕೊಳ್ತಾನೆ. ಆದರೂ ಕೂಡ ಅವರು ಕಾಂಗ್ರೆಸ್ ಬೆಂಬಲಕ್ಕೆ ಇರುವಂಥ ಹಿನ್ನೆಲೆಯಲ್ಲಿ 45 ವೋಟ್ಗಳು ಬೇಕು ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ. ಬಿಜೆಪಿ 45 ವೋಟನ್ನು ಹಾಕುತ್ತೆ, ಇನ್ನು 21 ಮತಗಳು ಉಳ್ಕೊಳ್ತವೆ. JDS 19 ಮತಗಳ, ಅದೆರಡನ್ನೂ ಕೂಡ ಸೇರಿಸಿದ್ರೆ ಅತ್ಲಾಗೆ ಟೋಟಲ್ ಆಗಿ 40 ಮತಗಳು ಆಗುತ್ತೆ. ಇನ್ನು ಜನಾರ್ದನ್ ರೆಡ್ಡಿ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೂ ಕೂಡ 41 ಮತ ಆಗುತ್ತೆ. ಇನ್ನು 4 ಶಾರ್ಟೇಜ್ ಆಗುತ್ತೆ. ಪಕ್ಷೇತರ ಬೆಂಬಲವನ್ನು ಪಡ್ಕೊಂಡ್ರೂ ಕೂಡ JDS ಅಭ್ಯರ್ಥಿ ಅಲ್ಲಿ ಗೆಲ್ಲೋದಿಲ್ಲ. ಕಾಂಗ್ರೆಸ್ಸಿನ 3 ಅಭ್ಯರ್ಥಿ 45 × 3 ಹಾಕಿದ್ರೆ ಅಲ್ಲಿ 135 ಕ್ಲಿಯರ್ ಮ್ಯಾಂಡೇಟ್ ಇರುವಂಥದ್ದು. ನೋಡೋಣ ಇದು ಯಾವ ರೀತಿಯಾದಂಥ ಟ್ಯಾಕ್ಟಿಕ್ಸ್ ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನಂದ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನಂದ್ ಪಟೇಲ್, ಕುಪೇಂದ್ರ ರೆಡ್ಡಿ ಅವರ ಸ್ಪರ್ಧೆಯಿಂದಾಗಿ ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಈ ಒಂದು ರಾಜ್ಯಸಭೆಯ ಚುನಾವಣೆ. ಯಾವ ರೀತಿಯಾದಂಥ ಲೆಕ್ಕಾಚಾರ ಆಕ್ಚುಲಿ ರಿಯಲ್ ಆಗಿ ಇದ್ದದ್ದಂಥ ಥ್ರೆಟ್ಟು ಅಂದರೆ ಅಡ್ಡ ಮತದಾನ ಬಿಜೆಪಿ ಮತ್ತು JDSಗೆ. ಈಗ ಅವರೇ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ಲೆಕ್ಕಾಚಾರ ಹಾಕೊಂಡು ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸ್ಕೊಂಡಿದ್ದಾರೆ? ಪೃಥ್ವಿರಾಜ್ ಹಾರನಹಳ್ಳಿ, ರಾಜ್ಯಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೊಂದು ಕುದುರೆ ವ್ಯಾಪಾರಕ್ಕೆ ವೇದಿಕೆ ಸಜ್ಜಾಗ್ತಿದೆ ಎಂಬ ಅನುಮಾನ ವ್ಯಕ್ತವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಹೆಚ್ಚುವರಿ ಮತಗಳಿಗಾಗಿ, ಗೆಲುವಿನ ಮತಗಳಿಗಾಗಿ ಶಾಸಕರ ಕುದುರೆ ವ್ಯಾಪಾರ ನಿನ್ನೆಯಿಂದಲೇ ಆರಂಭವಾಗಿದೆ ಅಂತ ಹೇಳಲಾಗ್ತದೆ. ಅನೇಕ ಶಾಸಕರುಗಳನ್ನ ಸಂಪರ್ಕ ಕೂಡ ಅನೇಕ ನಾಯಕರುಗಳು ಮಾಡ್ತಿರುವಂಥದ್ದು. ಆ ಮುಖಾಂತರ ರಾಜ್ಯಸಭೆ ಚುನಾವಣೆ ಕುದುರೆ ವ್ಯಾಪಾರ ನಿನ್ನೆಯಿಂದಲೇ ಕೂಡ ಅಧಿಕೃತವಾಗಿ ಆರಂಭವಾಗಿದೆ. ಇದೀಗ JDS ಮತ್ತು ಅಂದ್ರೆ NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಅವರ 5ನೇ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ನಾರಾಯಣ್ ಸಾಹ್ ಬಾಂಡಿಗೆ ಕೂಡ ಇದೀಗ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಆ ಮುಖಾಂತರ ಇವತ್ತಿನಿಂದಲೇ ಕುದುರೆ ವ್ಯಾಪಾರಕ್ಕೆ ವೇದಿಕೆ ಸಜ್ಜಾಗಿರುವಂತದ್ದು. ಅಲ್ಲದೆ JDS NDA ಅಭ್ಯರ್ಥಿಗೆ ಹೆಚ್ಚುವರಿಯಾಗಿ 7 ರಿಂದ 8 ಮತಗಳು ಬೇಕಾಗುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ನಾರಾಯಣ್ ಸಾಹ್ ಬಾಂಡಿಗೆ ಅವರಿಗೆ 46 ಮತಗಳನ್ನ ಹಾಕಿದ್ರಲ್ಲಿ 7 ರಿಂದ 8 ಮತಗಳು ಬೇಕಾಗಿರುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕುಪೇಂದ್ರ ರೆಡ್ಡಿ ಅವರು ಬಹಳಷ್ಟು ವಿಶ್ವಾಸದಲ್ಲಿರ್ತಕ್ಕಂಥ NDA ನಾಯಕರುಗಳಾಗಿರ್ತಕ್ಕಂಥ BV ವಿಜೇಂದ್ರ, R ಅಶೋಕ್ ಹಾಗೂ HD ಕುಮಾರಸ್ವಾಮಿ ಅವರೆಲ್ಲ ಒಂದ್ ಕಡೆ ಈ ಒಂದು ಕುದುರೆ ವ್ಯಾಪಾರಕ್ಕೆ ಸಾಥ್ ಕೊಡ್ತಾರೆ ಎಂಬ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರು. ಯಾಕಂತ ಹೇಳಿದ್ರೆ ಪಕ್ಷೇತರ ಶಾಸಕರಾಗಿರ್ತಕ್ಕಂಥ ಒಂದು ಕಡೆ ಜನಾರ್ದನ್ ರೆಡ್ಡಿ ಮತ್ತು ಹರಪನಹಳ್ಳಿಯ ಶಾಸಕಿಯಾಗಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನ್ ಹಾಗೂ ದರ್ಶನ್ ಪುಟ್ಟಣೆ ಅವರು ಈ 3 ಓಟುಗಳು ಇರುವಂತದ್ದು. ಜೊತೆಗೆ HS ಪುಟ್ಟಸ್ವಾಮಿಗೌಡರು ಕೂಡ ಈ ಒಟ್ಟು 4 ಪಕ್ಷೇತರ ಅಭ್ಯರ್ಥಿಗಳ ಶಾಸಕರ ಮತಗಳಿರ್ತಕ್ಕಂಥ ಹೆಚ್ಚುವರಿಗೆ 3 ಅಥವಾ 4 ಶಾಸಕರನ್ನ ಕಾಂಗ್ರೆಸ್ನಿಂದ ಖರೀದಿ ಮಾಡುವ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಬಹುದೊಡ್ಡ ಆತಂಕ ಮತ್ತು JDSಗೆ ಬಹುದೊಡ್ಡ ಆತಂಕ ಎದುರಾಗಿರುವಂತೆ ಹೇಳಿದಂತ ಹೇಳಿದ್ರೆ ಎಲ್ಲೊಂದು ಕಡೆ ST ಸೋಮಶೇಖರ್ ಮತ್ತು ಶಿವರಾಮ್ R ಹೆಬ್ಬಾರ್ ಸೇರಿದಂತೆ ಶರಣಗೌಡ ಕಂದಕೂರು ಹಾಗೂ ಕೆಲ JDS ಶಾಸಕರು ಕೂಡ ತಮ್ಮ ಮತಗಳನ್ನ ಕಾಂಗ್ರೆಸ್ಗೆ ಹಾಕುವ ಮುಖಾಂತರ ಕ್ರಾಸ್ ಔಟ್ ಹಾಕುವ ಮುಖಾಂತರ NDAಗೆ ಇರಿಸುಮುರುಸಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಎಲ್ಲ ಕಾರಣಕ್ಕಾಗಿ 5ನೇ ಅಭ್ಯರ್ಥಿ ಹಾಕುವ ಮುಖಾಂತರ ತಮ್ಮ ಮತಗಳನ್ನು ತಮ್ಮಲ್ಲೇ ಉಳಿಸಿಕೊಳ್ಳಲಿಕ್ಕೆ ಮತ್ತು ಆ ಮುಖಾಂತರ ಮುಜುಗರ ತಪ್ಪಿಸಿಕೊಳ್ಳಲಿಕ್ಕೂ ಕೂಡ ಈ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಕುಪೇಂದ್ರ ರೆಡ್ಡಿ 5ನೇ ಅಭ್ಯರ್ಥಿ ಆಗಿದ್ದರಿಂದ ಇದೀಗ ಕಾಂಗ್ರೆಸ್ ಕೂಡ ತನ್ನೆಲ್ಲ ಶಾಸಕರಿಗೆ ವಿಪ್ಪನ್ನು ಜಾರಿ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು ಮತ್ತು ಎಲ್ಲ ಶಾಸಕರುಗಳನ್ನು ಕೂಡ ಖುದ್ದು ಪ್ರತಿ ಓಟನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಆ ಮುಖಾಂತರ ಯಾವುದೇ ಒಂದೇ ಒಂದು ಮತ ಕೂಡ ಕ್ರಾಸ್ ಔಟ್ ಆಗಬಾರದು. ಒಂದು ವೇಳೆ ಕ್ರಾಸ್ ಔಟಿಂಗ್ ಆದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಆಗುವ ಕಾರಣ ಇರತಕ್ಕಂಥ. ಹಾಗಾಗಿ ಕಾಂಗ್ರೆಸ್ ಕೂಡ ಎಲ್ಲಾ ರೀತಿಯ ವೇದಿಕೆಯನ್ನ ಸಿದ್ಧಪಡಿಸಿರುವಂತದ್ದು ಮತ್ತು ತಯಾರಿಯನ್ನ ಮಾಡ್ತಿರುವಂತದ್ದು. ಒಟ್ಟಾರೆ
ರಾಜ್ಯದಲ್ಲಿ ರಾಜ್ಯಸಭೆ ಚುನಾವಣೆ ಹಿನ್ನೆಲೆಯಲ್ಲಿ 5ನೇ ಅಭ್ಯರ್ಥಿ ಹಾಕಿದ್ರಿಂದ ಇದೀಗ ಕುದುರೆ ವ್ಯಾಪಾರಕ್ಕೆ ಈಗಾಗಲೇ ವೇದಿಕೆ ಸಿದ್ಧ ಆಗಿರುವಂತದ್ದು. ಯಾರೆಲ್ಲ ಶಾಸಕರು ವ್ಯಾಪಾರ ಆಗ್ತಾ ಇರೋದು ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಪೃಥ್ವಿರಾಜ್ ಹಾರನಹಳ್ಳಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.